ಕಾಫಿ 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 ಲವರ್ಸ್ ತುಂಬ ಜನ ಇರ್ತಾರೆ. ಕಾಫಿ ಕೆಲವರಿಗೆ ಎನರ್ಜಿ ಕೊಟ್ಟರೆ ಕೆಲವರಿಗೆ ಅದು ಒಂದು ಇಮೋಷನ್. ಸೊ ಡೇ ಸ್ಟಾರ್ಟೇ ಆಗಲ್ಲ ಕಾಫಿ ಇಲ್ಲದೆ. Hey everyone, welcome back to my channel. If you're new here, this is Shilpa and today I am unboxing this beautiful coffee machine. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ಕಾಫಿ ಮಷೀನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಇದು ಹೇಗಿದೆ. ನಾವು ಯಾವಾಗ್ಲೂ ಟೀ ಕುಡಿತಾ ಇದ್ವಿ, ಆಮೇಲೆ ಕಾಫಿ ಕುಡಿತಾ ಇದ್ವಿ, ವೈಟ್ ಕಾಫಿ ಹಾಲಿದು ಮಾಡಿಕೊಂಡು ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಮಗ್ಗಿನಿಂದ ಆ ಮಗ್ಗಿಗೆ ಸವಿರಿ ಟೇಸ್ಟಿ ಕಾಫಿ. ಈಗ ಲಾಸ್ಟ್ 1 ಇಯರಿಂದ ಎಲ್ಲ ಕಡೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿತ್ತು. ಕಾಫಿ ಹೆಲ್ತಿಗೆ ಒಳ್ಳೇದಲ್ಲ, ಟೀ ಹೆಲ್ತಿಗೆ ಒಳ್ಳೇದು, ಇದೆಲ್ಲ ಅವ್ರವ್ರ ಪರ್ಸ್ಪೆಕ್ಟಿವ್ಗೆ ಬಿಟ್ಟಿದ್ದು. ಯಾರ ಬಾಡಿ ಯಾವುದಕ್ಕೆ ಸೆಟ್ ಆಗಿರತ್ತೆ ಅದು ಏನೂ ಡಿಫ್ರೆನ್ಸ್ ಆಗಲ್ಲ ಅಂದ್ಕೊಳ್ತೀನಿ. ಬಟ್ ನನ್ನ ಬಾಡಿ ಟೈಪು ಒಂದು ಸ್ವಲ್ಪ ಆ್ಯಸಿಡಿಕ್ ಇರೋದ್ರಿಂದ ನನಗೆ ಟೀ ಎಲ್ಲ ಕುಡಿದ್ರೆ ಜಾಸ್ತಿ ಆ್ಯಸಿಡಿಟಿ ಆಗ್ತಿತ್ತು. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಕಾಫಿಗೆ ಸ್ವಿಚ್ ಮಾಡಿಕೊಂಡೆ. ಬ್ಲ್ಯಾಕ್ ಕಾಫಿ ಫಸ್ಟಿಗೆ ಕುಡಿಯೋಕ್ಕಾಗಲಿಲ್ಲ ಸೀರಿಯಸ್ಲಿ ಹೇಳಬೇಕಂದ್ರೆ. ಸೊ ನಾನು ಆವಾಗ ಬಿಸಿನೀರಿಗೆ ಒಂದು ಸ್ವಲ್ಪ ಬ್ರೂ ಕಾಫಿ ಹಾಕ್ಕೊಂಡ್ಬಿಟ್ಟು ಕುಡಿತಿದ್ದೆ. ಆಮೇಲೆ ಏನೋ ಅದು ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ನಾವು ಒಂದು ನೆಸ್ಪ್ರೆಸ್ಸೋ ಕಾಫಿ ಮಷೀನ್ ತೊಗೊಂಡ್ವಿ. ನೆಸ್ಪ್ರೆಸ್ಸೋ ಕಾಫಿ ಮಷೀನಲ್ಲಿ ನಾನು ಅದು ಸೇಮ್ ನಮ್ಮದು ಫಿಲ್ಟ್ರ್ ಕಾಫಿ ಯಾವ ರೀತಿ ಬರುತ್ತಲ್ಲ ಆ ರೀತಿ ಬಂದುಬಿಟ್ಟು ಅದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡು ಕುಡಿತಿದ್ದೆ. ಸೊ ಅದು ಚೆನ್ನಾಗಿ ಫಿಲ್ಟ್ರ್ ಕಾಫಿ ಟೇಸ್ಟೇ ಬರ್ತಿತ್ತು, ಚೆನ್ನಾಗಿತ್ತು. ಬಟ್ ಆಮೇಲೆ ಅದು ಹಾಲಿಂದ ಅದು ಒಂದು ಸ್ವಲ್ಪ ನನಗೆ ಮತ್ತು ಆ್ಯಸಿಡಿಟಿ ಥರ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ಬ್ಲ್ಯಾಕ್ ಕಾಫಿಗೆ ಸ್ವಿಚ್ ಆದ್ವಿ. ಬ್ಲ್ಯಾಕ್ ಕಾಫಿ ನೆಸ್ಪ್ರೆಸ್ಸೋ ಮಷಿನ್ ಚೆನ್ನಾಗೇ ಇತ್ತು. ಬಟ್ ಅದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅದು ತುಂಬ ಸ್ಟ್ರಾಂಗಾಗಿ ಬ್ರೂ ಆಗ್ತಿತ್ತು. ಅಂದರೆ ನಮ್ಮದು ಫಿಲ್ಟ್ರ್ ಕಾಫಿಯಲ್ಲಿ ಹೆಂಗೆ ಕಡಕ್ ಡಿಕಾಕ್ಷನ್ ಬರುತ್ತಲ್ಲ ಆ ಥರ ಬರ್ತಿತ್ತು. ಅದಕ್ಕೆ ಬ್ಲ್ಯಾಕ್ ಕಾಫಿಗೋಸ್ಕರ ಈ ಮಷಿನ್ ತೊಗೊಂಡಿದ್ದು. ಈ ಮಷಿನ್ ತುಂಬ ಸಿಂಪಲ್ ಇದೆ ಯೂಸ್ ಮಾಡೋದು. ಇದಕ್ಕೆ ಏನಿಲ್ಲ, ನೀರು ಹಾಕೋದಲ್ಲಿ ಡಿಸ್ಪೆನ್ಸರ್ ಕಾಣಿಸ್ತಾ ಇದೆ ಅಲ್ವಾ, ಈ ಡಿಸ್ಪೆನ್ಸರಲ್ಲಿ ನೀರು ಹಾಕೋದು. ಡಿಸ್ಪೆನ್ಸರ್ ಅನ್ಬೋದು, ರಿಸರ್ವಾಯರ್ ಅನ್ಬೋದು, ಏನೇ ಅನ್ಬೋದು ಅದಕ್ಕೆ. ಸೊ ಅದನ್ನು ಹಾಕಿಬಿಟ್ಟು ಆಮೇಲೆ ಕಾಫಿ ಪಾಡ್ಸ್ ಬರುತ್ತೆ. ಸೊ ಕಾಫಿ ಪಾಡ್ಸು ಅದರೊಳಗೆ ಹಾಕಿಬಿಟ್ಟು ನೀವು ಬ್ರ್ಯೂ ಮಾಡಿದರೆ ನಿಮಗೆ ಬ್ಲ್ಯಾಕ್ ಕಾಫಿ ಸಿಗುತ್ತೆ. ಇದ್ರದ್ದು ಟೇಸ್ಟು ಅರೋಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಾವು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲೇ ಆಯಿತು. 1.5 ವರ್ಷ ಅಂದ್ಕೊಳ್ಬೋದು, 1.5-2 ವರ್ಷ ಆಗ್ತಾ ಬಂತು. ಡೈಲಿ 1 ಟೈಮ್ ಅಂತೂ ನಾನು ಇದನ್ನು ಕುಡಿತೀನಿ. ನನಗೆ ಪರ್ಸ್ನಲಿ ಇಷ್ಟ ಆಗ್ತಾಯಿದೆ. ಸೊ ಇದು ಯೂಸ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಪಾಟ್ಸ್ ಹಾಕದೇನೆ ಒಂದು ಸ್ವಲ್ಪ ಮಷೀನು ಏನಾದರೂ ಇದ್ದರೆ ಕ್ಲೀನಾಗಿ ಬಿಸಿನೀರು ಬರುತ್ತೆ. ಆಮೇಲೆ ಅದನ್ನು ಡಿಸ್ಕಾರ್ಡ್ ಮಾಡೋಣ. ಸೊ ಇಲ್ಲಿ ನೋಡಿ ಸ್ಟಾರ್ಟ್ ಆಯ್ತು. ಈಗ ಎಷ್ಟು ಬಿಸಿ ಬರ್ತಾ ಇದೆ ನೋಡಿ, ತುಂಬ ಬಿಸಿ ಇರುತ್ತೆ ಇದು. ಮಕ್ಕಳಿದ್ದಲ್ಲೆಲ್ಲ ತುಂಬ ಹುಷಾರಾಗಿ ಮಾಡಬೇಕು, ಯಾಕಂದರೆ ತುಂಬ ಬಿಸಿ ಇರುತ್ತೆ. ಸೊ ಅದಕ್ಕೆ ಮೇಲೆ ಕೌಂಟರ್ ಟಾಪ್ ಮೇಲೇ ಇಟ್ಬಿಡಬೇಕು, ಸೊ ದ್ಯಾಟ್ ಅವರಿಗೆ ಮುಟ್ಟಲ್ಲ ಕೈ. ನೋಡಿ ಎಷ್ಟು ಬಿಸಿ ಬಂದಿದೆ ನೋಡಿ. ಫಸ್ಟ್ ಟೈಮ್ ಯೂಸ್ ಮಾಡಿರೋದ್ರಿಂದ ನಾವು ಇದು ಬಿಸಿನೀರನ್ನು ಚೆಲ್ಲೋಣ. ಈಗ ಕಾಫಿ ಪೌಡ್ ಹಾಕಿಬಿಟ್ಟು ಹೇಗೆ ಮಾಡೋದಂತ ನೋಡೋಣ. ಇದು ಮೆಕ್ಕೆಫೆ ಬ್ರ್ಯಾಂಡು. ಇದು ಪ್ರೀಮಿಯಮ್ ರೋಸ್ಟ್ ಅಂತ ಬರುತ್ತೆ. ಇದು ನೀವು ಮೆಕ್ಡೊನಾಲ್ಡ್ಸಲ್ಲೆಲ್ಲ ಹೋಗಿ ಬ್ಲ್ಯಾಕ್ ಕಾಫಿ ಕೇಳಿದರೆ ಇದೇ ಕೊಡ್ತಾರೆ ಯೂಶ್ವಲಿ. ತುಂಬ ಚೆನ್ನಾಗಿರುತ್ತೆ, ಅಂದರೆ ತುಂಬ ಕಹಿ ಬರಲ್ಲ, ಲೈಟಾಗಿರುತ್ತೆ, ತುಂಬ ಸ್ಟ್ರಾಂಗ್ ಥರನೂ ಏನು ಇರಲ್ಲ ಫ್ಲೇವರು. ಸೊ ಇಲ್ಲಿ ಹಾಕೋದು ಪಾಡು, ಆಮೇಲೆ ಇದನ್ನು ಪ್ರೆಸ್ ಮಾಡೋದು, ಕ್ಲಿಕ್ ಅಂತ ಒಂದು ಸೌಂಡ್ ಬರುತ್ತೆ. ಆಮೇಲೆ ಇಲ್ಲಿ ನಾವು ಪ್ರೆಸ್ ಮಾಡ್ಕೊಳ್ಳೋದು 6, 8, 10 ಔನ್ಸು. ನಾನು ಯೂಶ್ವಲಿ 10 ಔನ್ಸ್ ಮಾಡ್ತೀನಿ. 12 ಇದ್ದರೆ ಇನ್ನೂ ಸ್ವಲ್ಪ ಡೈಲ್ಯೂಟಾಗಿ ಬರುತ್ತೆ. ಬಟ್ 12 ಓಕೆ, ನಮ್ಮದು ಕಡಕ್ ಬ್ಲ್ಯಾಕ್ ಕಾಫಿ ಬರುತ್ತೆ. ಆಮೇಲೆ ಇದಕ್ಕೆ ನಾವು ಸಕ್ಕರೆ ಏನೂ ಹಾಕಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಕುಡಿಯೋದು. ಹಾಕ್ಕೊಳ್ತಾರೆ ಸಕ್ಕರೆ, ಬಟ್ ನಮಗೇನದು ಸಕ್ಕರೆದು ಟೇಸ್ಟ್ ಅಷ್ಟು ಇಷ್ಟ ಆಗಲ್ಲ ಇದರೊಳಗೆ. ಸೊ ನಾವು ಬ್ಲ್ಯಾಕ್ ಕಾಫಿ ಹಾಗೆ ಕುಡಿತೀವಿ. 1 ನಿಮಿಷ ಅಂದ್ಕೊಳ್ತೀನಿ. 1 ನಿಮಿಷದೊಳಗೆ, 1 ನಿಮಿಷನೂ ಇಲ್ಲ, ಒಂದು 30 ಸೆಕೆಂಡ್ಸಲ್ಲಿ ನಿಮಗೆ ಕಾಫಿ ರೆಡಿ ಆಗಿಬಿಡುತ್ತೆ. ಎಷ್ಟು ಬಿಸಿ ಬರ್ತದೆ. ಆಮೇಲೆ ಇದು ಕಾಫಿ ಬ್ರೂ ಆಗ್ತಾ ಇರಬೇಕಾದ್ರೆ
ಮನೆ ತುಂಬ ಅದ್ರದ್ದು ಅರೋಮಾ ಸ್ಪ್ರೆಡ್ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಫ್ಲೇವರ್ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಕಾಫಿದು. ಆ ಕಾಫಿಗೇ ಆ ಸ್ಮೆಲ್ಲಿಗೇ ಅರ್ಧ ಕಾಫಿ ಕುಡಿಬೇಕು ಅಂತ ಟೆಂಪ್ಟ್ ಆಗ್ತಾ ಇರುತ್ತೆ. ಆಮೇಲೆ ಆ ಕಾಫಿದು ಸ್ಮೆಲ್ ಬಂದ ತಕ್ಷಣವೇ ಅರ್ಧ ರಿಲ್ಯಾಕ್ಸ್ ಅಲ್ಲೇ ಆಗಿಬಿಟ್ಟಿರುತ್ತೆ. ಸೊ ಆ ಕೆಫೆನು ಬಾಡಿಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆನೇ ಅದು ನಿಮಗೆ ರಿಲ್ಯಾಕ್ಸಿಂಗ್ ಮೋಡಿಗೆ ಕರ್ಕೊಂಡೋಗುತ್ತೆ. ನೋಡಿ, ಅದು ಕಾಫಿ ಬ್ರೂ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ತುಂಬ ಈಸಿ, ಜಸ್ಟ್ ನೀರು ಹಾಕೋದು, ಆನ್ ಮಾಡಿಬಿಟ್ರೆ 1 ನಿಮಿಷದೊಳಗೇ ಕಾಫಿ ರೆಡಿ ಆಗಿಬಿಡತ್ತೆ. ಸೊ ನಾವು ಈ ಕಾಫಿನ ಎಂಜಾಯ್ ಮಾಡ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಮೇಲೆ ನೀವು ಕೆನಡಾದಲ್ಲಿ ಅಥವಾ USA ಇರೋರಾಗಿದ್ದರೆ ನಿಮ್ಗೆ ಈ ಥರ ಕಾಫಿ ಮಷಿನ್ ಬೇಕಾದರೆ ನೀವು ವಾಲ್ಮಾರ್ಟಲ್ಲಿ ಇಲ್ಲಾಂದರೆ ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರ್ರಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.